ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಿಹಾರದಲ್ಲಿ ಅಬ್ಬರಿಸಿದವರೆಲ್ಲ ಮಣ್ಣು ಮುಕ್ಕಿದ್ದಾರೆ. ಬಿಹಾರ ದಿಗ್ವಿಜಯದ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಒಂದು ಕಾಲದಲ್ಲಿ ಬಿಹಾರದಲ್ಲಿ ಯಾರೆಲ್ಲ ಅಬ್ಬರಿಸಿದ್ರೋ ಅವರೆಲ್ಲ ಇವತ್ತು ಸೋತಿದ್ದಾರೆ. ಕಾಂಗ್ರೆಸ್ ಕೈಯಿಂದ ಬಿಹಾರ ಕೂಡ ಕೈ ತಪ್ಪೋಗಿದೆ ಅಂತೇಳಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಅಫ್ಕೋರ್ಸ್ ಕಾಂಗ್ರೆಸ್ಸಿನ ಕೈಯಿಂದ ಬಿಹಾರ ಹೋಯಿತು. ಆರ್ಜೆಡಿ ಅಬ್ಬರದಿಂದ ಮೆರೆದಿದ್ರು, ಅವ್ರ ಕೈಯಿಂದ ಬಿಹಾರ ಹೋಯಿತು. ಬಿಹಾರದಲ್ಲಿ ಏನೋ ಕಡ್ದು ಕಟ್ಟಾಕ್ಬಿಡ್ತೀನಿ ಅಂತ ಬಂದಿದ್ದಂತ ಪ್ರಶಾಂತ್ ಕಿಶೋರ್, ಜನ್ ಸ್ವರಾಜ್ ಪಾರ್ಟಿ, ಆತ 0 ಗಳಿಸಿದ. 3%, ಹೆಚ್ಚು ಕಡಿಮೆ 3%ನಷ್ಟು ಅವನ ವೋಟ್ ಶೇರ್ ಆಗಿದೆ. ಅಂಡ್ ದೆನ್ ಬಿಹಾರದ ಪರಿಕಲ್ಪನೆಯನ್ನ ಕಟ್ಟಿಕೊಂಡು ನಾವು SIR ನ ವಿರೋಧಿಸ್ತೀವಿ, ನಮ್ಮ ಏನು ವೋಟಿಂಗ್ ಪ್ಯಾಟರ್ನ್ ಇದೆ ಅದ್ರ ಮೇಲೆ ನಾವೇನೋ ಇಂಪ್ಯಾಕ್ಟ್ ಮಾಡ್ತೀವಿ ಅನ್ನೋ ಪ್ರಯತ್ನ ಮಾಡ್ತಿದ್ದವರೆಲ್ಲರೂ ಕೂಡ ಮಣ್ಣು ಮುಕ್ಕಿದ್ದಾರೆ. ಹೀಗಾಗಿ ಬಿಹಾರ ಗಯ. ಆದ್ರೆ ನಾನು ಈ ವಿಚಾರಕ್ಕೋಸ್ಕರ ಬಿಹಾರದ ಬಗ್ಗೆ ಮಾತಾಡ್ತಿರೋದಲ್ಲ, ಬಟ್ ಸ್ಟಿಲ್ ಅದನ್ನು ಕೂಡ ಮಾತಾಡಬೇಕು. ನಾನು ಗಯಾದಲ್ಲಿದ್ದೀನಿ. ಗಯಾ ಅನ್ನೋದು ಅತ್ಯಂತ ಪವಿತ್ರವಾಗಿರುವಂತ ಕ್ಷೇತ್ರ. ರಿಸಲ್ಟ್ ದಿನನೇ ಗಯಾಕ್ ಬಂದಿರೋದು ಬಹಳ ವಿಶೇಷವಾಗಿರುವಂತ ಸಂಗತಿ ನನ್ನ ಪಾಲಿಗೆ. ಅಫ್ಕೋರ್ಸ್ ಕಾಂಗ್ರೆಸ್ಸಿನ ಕೈಯಿಂದ ಬಿಹಾರ ಹೋಯಿತು. ಆರ್ಜೆಡಿ ಅಬ್ಬರದಿಂದ ಮೆರೆದಿದ್ರು, ಅವ್ರ ಕೈಯಿಂದ ಬಿಹಾರ ಹೋಯಿತು. ಬಿಹಾರದಲ್ಲಿ ಏನೋ ಕಡ್ದು ಕಟ್ಟಾಕ್ಬಿಡ್ತೀನಿ ಅಂತ ಬಂದಿದ್ದಂತ ಪ್ರಶಾಂತ್ ಕಿಶೋರ್, ಜನ್ ಸ್ವರಾಜ್ ಪಾರ್ಟಿ, ಆತ 0 ಗಳಿಸಿದ. 3%, ಹೆಚ್ಚು ಕಡಿಮೆ 3%ನಷ್ಟು ಅವನ ದೇಶದಲ್ಲಿ ಕಾಂಗ್ರೆಸ್ ವಿನಾಶದ ಹಂತಕ್ಕೆ ತಲುಪಿದೆ. ಬಿಹಾರ ಫಲಿತಾಂಶ ಬೆನ್ನಲ್ಲೇ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವ ಬಗ್ಗೆ ಅಮಿತ್ ಶಾ ಟೀಕೆಯನ್ನು ಮಾಡಿದ್ದಾರೆ. ಪೋಸ್ಟ್ ಮಾಡೋದ್ರ ಮುಖಾಂತರ ದೇಶದಲ್ಲಿ ಏನು ಕಾಂಗ್ರೆಸ್ ವಿನಾಶದ ಹಂತಕ್ಕೆ ಬಂದು ತಲುಪಿದೆ. ಬಿಹಾರ ಫಲಿತಾಂಶದ ಕುರಿತು ಬೆನ್ನಲ್ಲೇ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪೋಸ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವ ಕಂಪ್ಲೀಟ್ ಡೆಸ್ಟ್ರಾಯ್ ಆಗಿರ್ತಕ್ಕಂಥ ಉದಾಹರಣೆಗಂದ್ರೆ ಬಿಹಾರದ ಈ ಒಂದು ಚುನಾವಣೆಯ ಫಲಿತಾಂಶ ದೇಶದಲ್ಲಿ. ಹಾಗಾಗಿ ಕಾಂಗ್ರೆಸ್ ಮೂಲೆಗುಂಪಾಗ್ತಾ ಇದೆ. ಬಿಹಾರ ಫಲಿತಾಂಶದ ಬೆನ್ನಲ್ಲೇ ಅಮಿತ್ ಶಾ ಅವರು ಪೋಸ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವ ಬಗ್ಗೆ ಅಮಿತ್ ಶಾ ಅವರು ಟೀಕೆಯನ್ನು ಮಾಡಿದ್ದಾರೆ. ಬಿಹಾರದಲ್ಲಿ ಭರ್ಜರಿ ದ್ವಿಶತಕ ಬಾರಿಸಿದೆ ನಿಮೋ ಜೋಡಿ, ಅಂದ್ರೆ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ. ನಿತೀಶ್ ಕುಮಾರ್ ಮ್ಯಾಜಿಕ್ಗೆ ಎದುರಾಳಿಯಾಗಿ ಕಾಂಗ್ರೆಸ್ ಧೂಳಿಪಟವಾಗಿದೆ. ಮಹಾಗಠಬಂಧನ್ 205 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿರುತ್ತಾರೆ. ತನ್ನದೇ ದಾಖಲೆ ಪುಡಿಗಟ್ಟುವತ್ತ NDA ಮೈತ್ರಿಕೂಟದ ಓಟವನ್ನು ಸಾಧಿಸಿದೆ. 2025ರಲ್ಲಿ 123 ಸ್ಥಾನಗಳಲ್ಲಿ ಬಿಹಾರದಲ್ಲಿ ಭರ್ಜರಿ ದ್ವಿಶತಕ ಬಾರಿಸಿದಂತಹ ನಿಮೋ ಜೋಡಿ ಇದೀಗ 2025 ಮತ್ತು 2020 ಈ ಎರಡು ಚುನಾವಣೆಯನ್ನು ನೋಡಿದಾಗ ಮಹಾಗಠಬಂಧನ್ ಮತ್ತು NDA ಮೈತ್ರಿಕೂಟಗಳು ನೆಟ್ ಟು ನೈಟ್ ಫೈಟ್ ಅನ್ನು ಕೊಟ್ಟಿತ್ತು. ಆದರೆ ಇದೀಗ 25ರ ಚುನಾವಣೆಯಲ್ಲಿ ಬಿಹಾರ ಮತದಾರರು ಮಹಾಗಠಬಂಧನವನ್ನ ಗಂಟು ಮೂಟೆ ಕಟ್ಟಿ ಮೂಲೆಗೆ ಕೂಡಿಸಿರ್ತಕ್ಕಂತಹ ಒಂದು ಫಲಿತಾಂಶ ಬಂದಿದೆ. ನಿತೀಶ್ ಕುಮಾರ್ ಮ್ಯಾಜಿಕ್ಗೆ ಎದುರಾಳಿ ಮಹಾಗಠಬಂಧನ್ ಧೂಳಿಪಟವಾಗಿದೆ. ತಾವು ನೋಡ್ತಾ ಇದ್ರ ಸ್ಕ್ರೀನ್ ನಲ್ಲಿ ಚಿರಾಗ್ ಪಾಸ್ವಾನ್ ಅವರು ಕೂಡ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ ಕುಟುಂಬದ ಸದಸ್ಯರೊಂದಿಗೆ. ಮತ್ತೊಂದು ಕಡೆಗೆ ಸಂಜೆ 6 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದ ಈ ಒಂದು 2025 ಪ್ರಮುಖವಾಗಿ NDA ಇತಿಹಾಸ ಪುಟಗಳಲ್ಲಿ ಸೇರ್ತಕ್ಕಂತಹ ದಾಖಲೆಯ ಫಲಿತಾಂಶದ ಕುರಿತು, ಬಿಹಾರ ಜನತೆಯ ಕುರಿತು, ಜೊತೆಗೆ ಬಿಹಾರದ ಈ ಚುನಾವಣೆಯ ಕುರಿತು ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಬಿಹಾರ ಚುನಾವಣೆಯ ಫಲಿತಾಂಶ ಈಗ ಸಂಪೂರ್ಣವಾಗಿ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ಗೆ ಮೈತ್ರಿಕೂಟ ಏನಿತ್ತು ಅದು ಹೀನಾವಾಗಿ ಸೋತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದಂತಹ ಸಲೀಂ ಅಹಮದ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇಂಥ ದೊಡ್ಡ ಮಟ್ಟದ ಮಾರ್ಜಿನ್ ಬಿಜೆಪಿ ಮೈತ್ರಿಕೂಟಕ್ಕೆ ಬರುತ್ತನ್ನುವಂತ ನಿರೀಕ್ಷೆ ಇತ್ತ? ಇಂಥ ಹೀನಾಯ ಸೋಲು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಆಗುತ್ತೆ ಅನ್ನುವಂಥದ್ದು ಏನಾದರೂ ಊಹೆ ಮಾಡಿದ್ರೆ? ಸ್ವತಃ ಬಿಜೆಪಿ ಅವರು ಆಶ್ಚರ್ಯ ಪಡ್ಕೊಂಡಿದ್ದಾರೆ. JD ಅವರು ಇಷ್ಟು ದೊಡ್ಡ ಕಾರ್ಯಕ್ರಮ ನಾವು ಮಾಡಿಬಿಟ್ಟಿದ್ದಾರೆ, ಜನ ಇಷ್ಟು ವೋಟ್ ಹಾಕಿದ್ದಾರೆ ಅಂತ. ಇದು ನೋಡಿದ್ರೆ ಎಲ್ಲೋ ಒಂದು ದೊಡ್ಡ ಷಡ್ಯಂತ್ರ ಕಾಣ್ತಾ ಇದೆ. ಎಲ್ಲ ಎಕ್ಸಿಟ್ ಪೋಲ್ 130, 140, 150 ಎಕ್ಸಿಟ್ ಪೋಲ್ ಮೀರಿ 200 ದಾಟಿದೆ ಅಂತ ಹೇಳಿದ್ರೆ ಎಲ್ಲೋ ಒಂಥರ ಕಾರಣದ ಕೈಗಳು ಕೆಲಸ ಮಾಡಿದೆ. ಏನು ರಾಹುಲ್ ಗಾಂಧಿಯವರು ವೋಟ್ ಚೋರಿಯ ಹೋರಾಟ ಮಾಡಿದ್ರು. ಸುಮಾರು 60 ಲಕ್ಷ ವೋಟನ್ನ ಏನು ಸೇರಿಸ್ಬಿಟ್ಟಿದ್ರು, ಅದನ್ನ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ತನಿಖೆ ಮಾಡಕ್ ಶುರು ಮಾಡಿದ್ರು.
ಅಲ್ಲೇ ಯಾಕಂದ್ರೆ ನಾವು ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದ್ವಿ. ಎಲೆಕ್ಷನ್ ಕಮಿಷನ್ ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ. ಈ ಎಲೆಕ್ಷನ್ ಅಲ್ಲಿ ಏನಾದರೂ ಗಠಬಂಧನ ಗೆದ್ಬಿಟ್ರೆ ರಾಹುಲ್ ಗಾಂಧಿ ಹೇಳಿ ಸರಿ ಅಂತ ಆಗತ್ತೆ ಅಂತ ಹಿನ್ನೆಲೆಯಲ್ಲಿ ಕೆಲವು ಶಕ್ತಿಗಳು ಕೆಲಸ ಮಾಡಿದೆ. ಇದು ಸಂಪೂರ್ಣ ಒಪ್ಪಕ್ಕೆ ನಾವು ತಯಾರಿಲ್ಲ. ಸೋಲುಗೆಲ್ಲ ಇದ್ದೇ ಇರುತ್ತೆ, ಅದಕ್ಕೆ ನಾವು ಹೇಳ್ತೀವಿ. ಆದ್ರೆ ಇಷ್ಟು ಮಟ್ಟಿಗೆ 201 ಸೀಟ್ಗಳಂತಹ ಯಾವುದೇ ಘನ ಕಾರ್ಯ ನಿತೀಶು ಮಾಡಿಲ್ಲ, ನರೇಂದ್ರ ಮೋದಿಯವರು ಮಾಡಲಿಲ್ಲ. ಅದರಿಂದ ಇದ್ರ ಬಗ್ಗೆ ನಾವು ಜನಜಾಗೃತಿ ಮಾಡ್ತೀವಿ. ಈಗ ಎಲೆಕ್ಷನ್ ನಾವು ಡಿಕ್ಲೇರ್ ಮಾಡಿ ಆಗಿದೆ. ಅದರಿಂದ ಆದ್ರೂ ಕೂಡ ಈ ಗೆಲುವು ಎಲೆಕ್ಷನ್ ಕಮಿಷನ್ ಗೆಲುವು, ಈ ಗೆಲುವು ಬಿಜೆಪಿ ಕೇಂದ್ರ ಸರ್ಕಾರದ ಗೆಲುವು. ಷಡ್ಯಂತ್ರ ಅಂದ್ರೆ ಯಾವ ತರ ಆಗಿದೆ ಅನ್ನುವಂಥದ್ದು ಸರ್, ಅದನ್ನ ಹೇಗೆ ಭೇದಿಸ್ತೀರಿ? ನಾನು ಹೇಳ್ತಿದ್ವಿ, ಅದೇ ರೀತಿ ವೋಟ್ ಚೋರಿ ಮೂಲಕ ಈ ಕೆಲಸ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಸಂಪೂರ್ಣ ಅವರ ಕಪಿಮುಷ್ಟಿಯಲ್ಲಿ ಸಿಗಾಕೊಂಡಿದೆ. ಯಾವ ರೀತಿ ಇಡಿ, ಐಟಿ, ಸಿಬಿಐ ಮುಂಚೂಣಿ ಘಟಕಗಳಿಗೆ ಮಾಡ್ಕೊಂಡಿದ್ದಾರೆ, ಅದೇ ರೀತಿ ಎಲೆಕ್ಷನ್ ಕಮಿಷನ್ ಕೂಡ ಅವರ ಕೈಗೊಂಬೆ ಆಗಿದೆ. ಅದರ ಮೂಲಕ ಎಲೆಕ್ಷನ್ಗಳು ಗೆಲ್ತಾ ಇದೆ. ಅದೇ ರೀತಿ ಹರಿಯಾಣಲ್ಲೂ ಅದೇ ಆಯಿತು, ಮಹಾರಾಷ್ಟ್ರಲ್ಲಿ ಹಿಂಗೆ ಆಯಿತು. ಮಹಾರಾಷ್ಟ್ರಲ್ಲಿ ರಾತ್ರಿ 1 ಅವರಲ್ಲಿ 50 ಲಕ್ಷ 60 ಲಕ್ಷ ವೋಟನ್ನು ಸೇರಿಸಿದ್ರು. ಅದರಿಂದ ಆದ್ರೆ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಎಲೆಕ್ಷನ್ ಕಮಿಷನ್ ಮತ್ತೆ ಕೇಂದ್ರ ಸರ್ಕಾರ ಶಾಮೀಲಾದ್ರೆ ನಮ್ಗೆ ಹೇಗೆ ಗೆಲ್ಲಕ್ಕೆ ಸಾಧ್ಯ ಇದೆ? ಅದಕ್ಕೆ ರಾಹುಲ್ ಗಾಂಧಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಮ್ಮ ಮುಂದಿನ ದಿನಗಳಲ್ಲಿ ಜನರಿಗೆ ಹೇಳ್ತೀವಿ, ಜನ ಜಾಗೃತಿ ಮಾಡ್ತೀವಿ. ಈ ಎಲೆಕ್ಷನ್ ಕಮಿಷನ್ ಸಂಪೂರ್ಣ ವಿಫಲವಾಗಿದೆ ಹೇಳಂತ ಮಾತನ್ನು ನಾವು ಹೇಳ್ತೀವಿ. ಈ ಓವೈಸಿ ಅವರು ಮತ್ತು ಪ್ರಶಾಂತ್ ಕಿಶೋರ್ ಅವರು ಅವರ ಪಕ್ಷಗಳಿಂದ ಏನಾದರೂ ಕಾಂಗ್ರೆಸ್ ಮತಗಳ ವಿಭಜನೆ ಆಯ್ತಾ, ಮುಸ್ಲಿಂ ಮತಗಳ ವಿಭಜನೆ ಆಯ್ತಾ ಅನ್ನೋದು ಈಗ ಸ್ವಲ್ಪ ಎಲ್ಲ ಮಾಹಿತಿ ಸಿಕ್ಕಿಲ್ಲ. ಅದಕ್ಕೆ ಕೆಲವು ಹೇಳ್ತಾ ಇದ್ರು, ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವೋಟ್ ಡಿವೈಡ್ ಆಗಿದೆ ಹೇಳೋ ಮಾತು ಹೇಳ್ತಾರೆ. ಆದ್ರೆ ಒಟ್ಟಾರೆ ಏನ್ ಹೇಳಿದ್ರು ಕೂಡ ಇಷ್ಟು 201 ವೋಟ್ ಸೀಟ್ ಗೆಲ್ಲಂತದ್ದು ನಂಬಕ್ ಸಾಧ್ಯನೇ ಇಲ್ಲ. ನಾನು ಕೂಡ ಬಿಹಾರ ಎಲೆಕ್ಷನ್ಗೆ ಹೋಗಿದ್ದೆ, ಎಲ್ಲೂ ಕೂಡ ಆತ ವಾತಾವರಣ ಇಲ್ಲ. ನೆಕ್ ಟು ನೆಕ್ ಆಯ್ತು, ಒಂದು 20-30 ಸೀಟ್ 40 ಸೀಟಲ್ಲಿ ಗೆಲ್ತಾ ಇದ್ರೆ ನಾವು ಒಪ್ಪಬಹುದಾಗಿತ್ತು. ಆದ್ರೆ ಹೋಗಿ 201 ಸೀಟ್ ಗೆಲ್ಬೇಕಂತ ಹೇಳಿದ್ರೆ ಏನೋ ಒಂದು ದಾಲ್ ಮೇ ಕುಚ್ ಕಾಲಾ ಹೈ ಅಂತ ಹೇಳ್ತಾರಲ್ಲ, ಅದಾಗಿದೆ. ಎಲ್ಲೋ ಒಂದ್ ಕಡೆ ಕಾಣದ ಕೈಗಳು ಕೆಲಸ ಮಾಡಿವೆ. ಹೇಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀರಿ ಮುಂದೆ? ಮಾಡ್ತೀವಿ, ಅದನ್ನ ಆ ವಿಚಾರ ಇಟ್ಕೊಂಡು ಹೋರಾಟಗಳು ಮಾಡ್ತೀವಿ ನಾವು. ಅದೇ ರೀತಿ ಇವತ್ತೇನು ರಾಹುಲ್ ಗಾಂಧಿ ಅವರು ಚುನಾವಣೆಗೇನು ವೋಟ್ ಚುಳಿಕೆ ಇದು ಮಾಡ್ತಾ ಇಲ್ಲ. ನಮ್ಮ ಓಟು ನಮ್ಮ ಹಕ್ಕು. ಅದೇ ರೀತಿ ಇಡೀ ದೇಶ ಅಂತ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಬಹುಶಃ 25ನೇ ತಾರೀಕು ಆಮೇಲೆ 30 ತಾರೀಕು ಡೆಲ್ಲಿಲೂ ಕೂಡ ದೊಡ್ಡ ಒಂದು ರಾಷ್ಟ್ರಪತಿಗೆ ಒಂದು ಕೊಡುವಂತಹ ವೋಟ್ ಚೋರಿ ಬಗ್ಗೆ ಹೇಳುವಂತಹ ಕಾರ್ಯಕ್ರಮ ಕೇಂದ್ರದಲ್ಲಿ ಮಾಡ್ಕೊಳ್ತಾರೆ. ರಾಹುಲ್ ಗಾಂಧಿಯವರು ಮತ್ತೆ ಖರ್ಗೆ ಸಾಹೇಬರು, ವೇಣುಗೋಪಾಲ್ ಅವರು, ಸುಜಾವಲ್ ಅವರು ಮಾಹಿತಿ ಕೊಡ್ತಾರೆ. ಅದ್ರ ಮೂಲಕ ನಾವು ಇಲ್ಲೂ ಕೂಡ ಜನಜಾಗೃತಿ ಮಾಡೋ ಕೆಲಸ ಮಾಡ್ತೀವಿ. ಎಲೆಕ್ಷನ್ ಶುಡ್ ಬಿ ಫೇರ್ ಆಗಿರಬೇಕು. ಮೈ ವೋಟ್ ಇಸ್ ಮೈ, ನನ್ನ ಓಟು ನನ್ನ ಹಕ್ಕು. ಆ ರೀತಿಯಲ್ಲಿ ದಟ್ ಈಸ್ ಮೈ ಕಾನ್ಸ್ಟಿಟ್ಯೂಷನಲ್ ರೈಟ್. ಆ ಓಟನ್ನು ಕದಿಯುವಂತ ಕೆಲಸ ಯಾರು ಮಾಡಬಾರ್ದು, ಅದಕ್ಕೆ ಮಾಡೋಕ್ಕೂ ನಾವು ಬಿಡಲ್ಲ. ರಾಜಕೀಯದ ಮೇಲೆ ಏನೋ ಪರಿಣಾಮ ಬೀರುತ್ತಾ ಸರ್ ಅಂತ? ಯಾಕಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾಗಿತ್ತು, ಮುಂದಕ್ಕೆ ಹೋಗ್ಬೋದಾ ಅಂತ ಸರ್? ಇದ್ರ ಬಗ್ಗೆ ಸದ್ಯಕ್ಕೆ ನಾವು ಈ ಬಿಹಾರ ಎಲೆಕ್ಷನ್ ಮೂಡಲ್ಲಿ ಇದೀವಿ. ಮುಂದಿನ ಅದ್ರ ಬಗ್ಗೆ ಮಾತಾಡ್ತೀವಿ. ಇದಿಷ್ಟು ಸಲೀಂ ಅಹಮದ್ ಅವರ ಸ್ಪಷ್ಟ ಮಾತು. ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ಆಗಿದೆ, ಅದನ್ನ ಭೇದಿಸುವಂತ ಕೆಲಸ ಕಾಂಗ್ರೆಸ್ ಮಾಡುತ್ತೆ, ಹೋರಾಟ ಕೂಡ ಮಾಡುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಸೋಲು ಕಾಂಗ್ರೆಸ್ಗೆ ನುಂಗ್ಲಾರದ ತುತ್ತಾಗಿದೆ ಅನ್ನುವಂತ ಕೂಡ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.